ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ.
ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್. ಅನೇಕರು ಇದೇ ಘಟನೆಯಿಂದ ಈಗಾಗಲೇ ಗಾಯಗೊಂಡಿದ್ದಾರೆ. 17 ಮಂದಿಗೆ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 17 ಜನರ ಪೈಕಿ ಇನ್ನೂ ಕೂಡ ಹಲವರ ಸ್ಥಿತಿ ಗಂಭೀರವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ರಾಘವೇಂದ್ರ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸರ್ಜರಿಯನ್ನ ಮಾಡಲಾಗಿತ್ತು, ಇಮಿಡಿಯೇಟ್ ಆಗಿ ಕೆಲವರಿಗೆ ಸರ್ಜರಿಯನ್ನ ಮಾಡಬೇಕಿತ್ತು. ಅವರು ವೆಂಟಿಲೇಟರ್ನಲ್ಲಿದ್ದಾರೆ. 48 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಏನು ಕೂಡ ಅವ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ನಿನ್ನೆ ಇಬ್ಬರಿಗೆ ಆಪರೇಷನ್ ಆಗಿದೆ, ಇಮಿಡಿಯೇಟ್ ಆಗಿ ಸರ್ಜರಿ ಆಗಿರೋದು. ನಿನ್ನೆ ಸರ್ಜರಿಯನ್ನ ಮಾಡಿದ್ರು ಇಬ್ಬರಿಗೆ, ಇವತ್ತು ಕೂಡ ಇಬ್ಬರಿಗೆ ಸರ್ಜರಿ ಆಗಿದೆ ಇಮಿಡಿಯೇಟ್ ಆಗಿ. ಸದ್ಯಕ್ಕೆ ಏನ್ ಕೂಡ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ, ಬಹಳ ಕ್ರಿಟಿಕಲ್ ಆಗಿದೆ ಅನ್ನುವಂತ ವಿಚಾರವನ್ನ ಕೂಡ ಡಾಕ್ಟರ್ ಹೇಳ್ತಾ ಇರೋದು. ಹಿಮ್ಸ್ ವೈದ್ಯಕೀಯ ಅಧೀಕ್ಷಕರಾದಂತ ಡಾಕ್ಟರ್ ರಾಘವೇಂದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 17 ಮಂದಿ ಹಿಮ್ಸಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಾಕ್ಟರ್.